ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಸರ್ವಚೈತನ್ಯ ಸ್ವಯಂ ಜ್ಯೋತಿ ನಮಃ. ಸರ್ವಮನೋ ಪ್ರಜ್ಞಾ ವಿಶ್ವರೂಪ ದೇವತಾ ನಮಃ. ಸರ್ವಪ್ರಾಣಾತ್ಮ ದೇವತಾ ನಮಃ. ಹರಿ ಓಂ ನಮಃ ಶಿವಾಯ. ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ಶುಭ ಮುಂಜಾನೆ, ಶುಭೋದಯ. ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿತ್ಯದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಈ ದಿನದ ನಕ್ಷತ್ರದ ಶುಭ ಅಶುಭ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳು ಹೇಗೆ ನಡೆಯುತ್ತವೆ ಮತ್ತು ಚಂದ್ರಗ್ರಹ ಈ ದಿನ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳುವಂತಹ ಸಮಯ ಪ್ರಜ್ಞೆಯಿಂದ ನಿಮ್ಮ ನೆಮ್ಮದಿ ಮತ್ತು ವಿಜಯವನ್ನು ನೀವು ಪಡೆದುಕೊಳ್ಳಬಹುದು. ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳಲ್ಲಿ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ. ಶುಭಶ್ಯ ಶೀಘ್ರಂ. ದಿನಾಂಕ 29 ಆಗಸ್ಟ್ 2025 ಶುಕ್ರವಾರ. ಸ್ವಾತಿ ನಕ್ಷತ್ರವಿದೆ. 11:38 ಸ್ವಾತಿ ನಕ್ಷತ್ರ. ಆನಂತರದಲ್ಲಿ ವಿಶಾಖ ನಕ್ಷತ್ರದ ಆರಂಭ ಆಗಲಿದೆ. ಶುಕ್ಲ ಪಕ್ಷದ ಷಷ್ಠಿ ತಿಥಿ ಬ್ರಹ್ಮಯೋಗ. ಕೌಲವಕರಣವಿದೆ. ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತದೆ. ಮಾನವರ ಜ್ಞಾನಾಭಿವೃದ್ಧಿಯಲ್ಲಿ ಸತ್ಕರ್ಮಗಳು ನಡೆಯುತ್ತವೆ. ಇದರಲ್ಲಿ ಬ್ರಹ್ಮಾಂಡದ ದೇವಶಕ್ತಿಯ ಸಂತೋಷವಿದೆ. ಹಾಗಾಗಿ ನಿಮ್ಮೆಲ್ಲರ ಅಭಿವೃದ್ಧಿ ನನ್ನ ಸಂತೋಷವೂ ಆಗಿದೆ. ಈ ದಿನ ಚಂದ್ರಗ್ರಹ ಸ್ವಾತಿ ನಕ್ಷತ್ರದಲ್ಲಿ 11:38 ಬೆಳಗ್ಗೆ ಚಂದ್ರ ಸಂಚಾರ ಆಗಲಿದ್ದು, ಆನಂತರದಲ್ಲಿ ಚಂದ್ರಗ್ರಹ ವಿಶಾಖ ನಕ್ಷತ್ರವನ್ನು ಪ್ರವೇಶ ಮಾಡಿ ವಿಶಾಖ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗಲಿದೆ. ಎರಡು ನಕ್ಷತ್ರಗಳಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ನಕ್ಷತ್ರಗಳ ಮೇಲೆ ಯಾವ ಪ್ರಭಾವ ಇರಲಿದೆ, ಚಂದ್ರನ ಪ್ರಭಾವ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಯಾವ ರೀತಿ ಇರಲಿದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಅಶ್ವಿನಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 15ನೇ ನಕ್ಷತ್ರದಲ್ಲಿ ಸಂಚಾರ. ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಬೆಳಗಿನ ಕಾಲದಲ್ಲಿ 11:38 ಶುಭ ಫಲವನ್ನು ನೀಡ್ತಾರೆ. ಮನಸ್ಸು ಸಂತೋಷಕರವಾಗಿರುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ಆ ನಂತರದಲ್ಲಿ ನೈದನ ತಾರಾಬಲ ನಿಮ್ಮ ನಕ್ಷತ್ರದಿಂದ 16ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅಶುಭ ಫಲವನ್ನು ನೀಡುತ್ತೆ. ನೀವು ಪ್ರಯತ್ನಿಸುವಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ನಿರಾಶೆ ಆಗ್ಬೋದು. ಯಾವುದಾದರೂ ಒಂದು ರೂಪದಲ್ಲಿ ನಿಮಗೆ ದುಃಖ, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಫಲಗಳು ಸಿಗುತ್ತೆ. ಅಂದರೆ ನಿಮ್ಮ ಪ್ರಯತ್ನ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಒಬ್ಬರು ವಿದ್ಯಾರ್ಥಿ ಆಗ್ಬೋದು, ನಿಮಗೇನಾದರೂ ಟೆಸ್ಟ್ ಇರ್ಬೋದು, ಇನ್ನೊಬ್ಬರು ಬಸ್ಗೆ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ಇನ್ನೊಬ್ಬರನ್ನು ಮೀಟ್ ಮಾಡಬಹುದು. ಅಂದರೆ ಇಂಥ ವಿಷಯಗಳಲ್ಲಿ ನಿಮಗೆ ಇಲ್ಲಿ ಬೇಸರ ಆಗುವಂಥದ್ದು. ಬಸ್ಗೆ ವೆಯ್ಟ್ ಮಾಡೋರಿಗೆ ಬಸ್ ಬರದೇ ಇರ್ಬೋದು, ಅಥವಾ ನೀವೇನಾದರೂ ಯಾರನ್ನು ಮೀಟ್ ಮಾಡೋಕ್ಕೆ ಹೋದಾಗ ಅವ್ರು ಸಿಗದೆ ಇರ್ಬೋದು, ಇನ್ನೊಬ್ಬರು ಮನೆ ಕೊಡ್ತೀನಿ ಅಂದವರು ಅವ್ರು ಕೊಡದೇ ಇರ್ಬೋದು. ಈ ರೀತಿ ಇಲ್ಲಿ ಒಂದೊಂದು ಸಮಸ್ಯೆಗಳು ಒಬ್ಬೊಬ್ಬರಿಗೆ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ನಿಮಗೆ ಅಶುಭ ಫಲಗಳಿರುತ್ತೆ ಅನ್ನೋದನ್ನು ಮಾತ್ರ ಇಲ್ಲಿ ತಿಳಿಸ್ತಾ ಇದ್ದೇನೆ. ಇದನ್ನು ಸರಿಯಾದ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕು. ಅಶ್ವಿನಿ ನಕ್ಷತ್ರದವರು ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮಃ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ, ಮಧ್ಯಾಹ್ನದ ನಂತರದಲ್ಲಿ ಏನು ನಿಮಗೆ ಅಶುಭ ಫಲಗಳಿರುತ್ತೆ ಮತ್ತು ಮನಸ್ಸೇನು ಗೊಂದಲದಿಂದ ಇರುತ್ತೆ, ಏನು ತಪ್ಪಾಗಿ ನಿಮ್ಮ ನಿರ್ಧಾರಗಳಾಗ್ಬೋದು, ನಿಮ್ಮಿಂದಲೇ ಮಿಸ್ಟೇಕ್ಸ್ ಆಗ್ಬೋದು, ಇದೆಲ್ಲ ಏನಾಗುತ್ತೆ, ಇದೆಲ್ಲ ಅವಾಯ್ಡ್ ಆಗುತ್ತೆ. ಮನಸ್ಸಿಗೆ ಸ್ವಲ್ಪ ಶಾಂತಿ ಇದ್ದಾಗ ಇಂಥ ವಿಷಯಗಳು ಅವಾಯ್ಡ್ ಆಗುತ್ತೆ. ಇಲ್ಲಿ ಏನೇ ನಿಮಗೇನಾದರೂ ಸಮಸ್ಯೆಗಳು, ಅಪಾಯಗಳು
ಆಗುವುದಿದ್ದರೂ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿದಾಗ ನೆಗೆಟಿವ್ ಅನ್ನೋದು ಹೋಗಿ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗೆ ಸಿಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ. ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 14ನೇ ನಕ್ಷತ್ರದಲ್ಲಿ ಬೆಳಗಿನ ಕಾಲದಲ್ಲಿ ಸಂಚಾರ ಮಾಡೋದ್ರಿಂದ ಪ್ರತ್ಯರ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ. ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ, ಬೇಗ ಬೇಗ ಆಗ್ತಾ ಇರೋದಿಲ್ಲ, ಮನಸ್ಸು ಗೊಂದಲದಿಂದಿರುತ್ತೆ. ಆದರೆ 11:38 ನಂತರದಲ್ಲಿ ಚಂದ್ರಗ್ರಹ ಸಾಧನ ತಾರಾಬಲ 15ನೇ ನಕ್ಷತ್ರದಲ್ಲಿ ಸಂಚಾರ. ಆಗ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ. ಏನು ಅಂದ್ಕೊಳ್ತೀರಾ, ಏನು ಬೆಳಗಿಂದ ಡಿಲೇ ಆಗಿರುತ್ತೆ ಆ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿಯುವಂತೆ, ಒಳ್ಳೆ ಆಲೋಚನೆಗಳು ಬರುವಂತೆ, ಮಾಡಿದ ಕೆಲಸದಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ಳುವಂತೆ, ಬಹಳಷ್ಟು ವಿಷಯಗಳಲ್ಲಿ ಒಳ್ಳೆಯದೇ ಸಿಗುವಂತೆ ಇಲ್ಲಿ ಚಂದ್ರನ ಪ್ರಭಾವ ಭರಣಿ ನಕ್ಷತ್ರದವರಿಗೆ ಮಧ್ಯಾಹ್ನದ ನಂತರದಲ್ಲಿದೆ. ಒಳ್ಳೆ ಆಲೋಚನೆಗಳನ್ನು ಮಾಡ್ಬೋದು, ಒಳ್ಳೆ ನಿರ್ಧಾರಗಳನ್ನು ಮಾಡ್ತೀರಾ. ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಕ್ಷೇಮ ತಾರಾಬಲದಲ್ಲಿ ಬೆಳಗಿನ ಕಾಲದಲ್ಲಿ ಸಂಚಾರ ಆಗೋದ್ರಿಂದ ಒಳ್ಳೆ ಆಲೋಚನೆಗಳಿರುತ್ತೆ. ಅರ್ಧದಷ್ಟಾದರೂ ಬೆಳಿಗ್ಗೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳು ಡಿಲೇ ಆಗುತ್ತೆ. ಹಾಗಾಗಿ ಪೆಂಡಿಂಗ್ ವರ್ಕ್ ಆಗಿ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಮನಸ್ಸು ಸಂತೋಷಕರವಾಗಿರೋದಿಲ್ಲ. ರೋಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 12ನೇ ನಕ್ಷತ್ರದಲ್ಲಿ ವಿಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಅಶುಭ ಫಲವನ್ನು ನೀಡುತ್ತೆ. ಬೆಳಗಿನ ಕಾಲದಲ್ಲಿ ಮನಸ್ಸು ಸಂತೋಷಕರವಾಗಿರೋದಿಲ್ಲ, ಕೆಲಸ ಕಾರ್ಯಗಳು ಲೇಟ್ ಆಗ್ತಾ ಇರುತ್ತೆ, ಕಷ್ಟ ಅನ್ನಿಸ್ಬಹುದು. ಆ ನಂತರದಲ್ಲಿ ನಿಮಗೆ ಚಂದ್ರಗ್ರಹ 13ನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಸಂಚರಿಸುವಾಗ ಸ್ವಲ್ಪ ಏನು ಬೆಳಗಿಂದ ನಿಮಗೆ ಡಿಲೇ ಆಗ್ತಾ ಇರುತ್ತೆ ಅದೆಲ್ಲವೂ ಮಧ್ಯಾಹ್ನದ ನಂತರದಲ್ಲಿ ನಡೆಯುವಂತಹ ಮತ್ತು ಮಾಡಿದ ಕೆಲಸದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತಹ ಚಂದ್ರನ ಪ್ರಭಾವ ಇರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಮನಸ್ಸು ನಿಮಗೆ ತಕ್ಕ ಮಟ್ಟಿಗೆ ಸಮಾಧಾನಕರವಾಗಿರುತ್ತೆ. ಮೃಗಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 11ನೇ ನಕ್ಷತ್ರ ಸಂಪತ್ತಾರಾಬಲದಲ್ಲಿ ಬೆಳಗಿನ ಕಾಲದಲ್ಲಿ ಸಂಚರಿಸೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಬೆಳಿಗ್ಗೆ ನೀವು ಪ್ರಯತ್ನಿಸಿದಂಥ ಕೆಲಸದಲ್ಲಿ ಸಕ್ಸಸ್ ಆಗುತ್ತೆ ಮತ್ತು ಅಭಿವೃದ್ಧಿಯ ಒಂದು ಆಲೋಚನೆಗಳಿರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ವಿಪತ್ತಾರಾಬಲ 12ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅಶುಭ ಫಲವನ್ನು ನೀಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ಬೋದು ಮತ್ತು ನಿಮಗೆ ಕಷ್ಟ ಅನ್ನಿಸ್ಬೋದು. ಕಾರ್ಯಹಾನಿ ಆಗುವಂಥದ್ದು, ನಿಮ್ಮಿಂದಲೇ ಡಿಲೇ ಆಗುವಂತೆ, ಇಲ್ಲಿ ನಿಮ್ಮಿಂದಲೇ ಮಿಸ್ಟೇಕ್ಸ್ ಆಗುವಂತೆ ಈ ಚಂದ್ರನ ಪ್ರಭಾವ ಇರುತ್ತೆ. ಇದಕ್ಕೆ ಕಾರಣ ನಿಮ್ಮ ಮನಸ್ಸು ಗೊಂದಲದಿಂದಿರುತ್ತೆ, ಸಂತೋಷದಿಂದಿರೋದಿಲ್ಲ, ಮನಸ್ಸಿನಲ್ಲಿ ಶಾಂತಿ ಇರೋದಿಲ್ಲ. ಹಾಗಾಗಿ ನಿಮ್ಮ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದೊಳಗೆ ಮಾಡಿ. ಆರಿದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 10ನೇ ನಕ್ಷತ್ರದಲ್ಲಿ ಜನ್ಮ ತಾರಾಬಲದಲ್ಲಿ ಚಂದ್ರ ಸಂಚಾರ. ನಿಮಗೆ ಮಧ್ಯಾಹ್ನದವರೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಅನಿಸ್ತಾ ಇರುತ್ತೆ, ಕಷ್ಟ ಅನಿಸ್ತಾ ಇರುತ್ತೆ. ಮನಸ್ಸು ನಿಮಗೆ ಇಲ್ಲಿ ಉದಾಸೀನದಿಂದ ಇರುತ್ತೆ. ಯಾಕೋ ಏನು ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಇದ್ದ ಹಾಗೆ ಅನಿಸುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಸಂಪತ್ತಾರಾಬಲದಲ್ಲಿ ಅಂದರೆ ಚಂದ್ರಗ್ರಹ ಬೆಳಗಿನ 11:38 ಚಂದ್ರ ವಿಶಾಖ ನಕ್ಷತ್ರ ಪ್ರವೇಶ ಮಾಡೋದ್ರಿಂದ ನಿಮಗೆ ಮಧ್ಯಾಹ್ನ ನಂತರದಲ್ಲಿ ಮನಸ್ಸು ಬಹಳ ಸಮಾಧಾನಕರವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ, ಲಾಭವನ್ನು ಪಡೆದುಕೊಳ್ತೀರಾ. ಏನು ಅಂದ್ಕೊಂಡಿರ್ತೀರ, ಬೆಳಗಿಂದ ಏನು ಡಿಲೇ ಆಗ್ತಾ ಇರುತ್ತೆ ಆ ಎಲ್ಲ ಕೆಲಸ ಕಾರ್ಯಗಳು ಮಧ್ಯಾಹ್ನ ನಂತರ ಕಂಪ್ಲೀಟ್ ಆಗುತ್ತೆ. ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 9ನೇ ನಕ್ಷತ್ರ ಪರಮಮಿತ್ರ ತಾರಾದಲ್ಲಿ ಚಂದ್ರನ ಸಂಚಾರ. ಮಧ್ಯಾಹ್ನದವರೆಗೆ 11:38 ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಆಲೋಚನೆಗಳಿರುತ್ತೆ,
ಸಂತೋಷ ಇರುತ್ತೆ, ಇತರರ ಸಹಾಯವೂ ಇರುತ್ತೆ. ಮಾಡಿದ ಕೆಲಸದಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಆದರೆ ಮಧ್ಯಾಹ್ನದ ನಂತರ ಚಂದ್ರಗ್ರಹ ಜನ್ಮತಾರಾ ಬಲದಲ್ಲಿ ಚಂದ್ರನ ಸಂಚಾರ ಆಗುವಾಗ ಅಶುಭ ಫಲವನ್ನು ನೀಡ್ತಾರೆ. ಅಂದರೆ ಉದಾಸೀನ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುತ್ತೆ. ನಿಮಗೆ ಇಚ್ಛಾಶಕ್ತಿಯ ಕೊರತೆಯಿಂದ ಫಾಸ್ಟಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಒತ್ತಡ ಅನಿಸುತ್ತೆ. ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದ್ರಿಂದ ಈ ದಿನ ನಿಮಗೆ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಆಗುವಂತೆ ಆಗುತ್ತೆ. ಪುಷ್ಯ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 8ನೇ ನಕ್ಷತ್ರ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಸಂದರ್ಭದಲ್ಲಿಯೂ ಮನಸ್ಸು ಸಂತೋಷಕರವಾಗಿರುತ್ತೆ. ಆ ನಂತರದಲ್ಲಿ ಚಂದ್ರ ಪ್ರವೇಶ ಆಗುವ ನಕ್ಷತ್ರ ಪರಮಮಿತ್ರ ತಾರ. ಅಂದರೆ ಪೂರ್ಣವಾಗಿ ಪುಷ್ಯ ನಕ್ಷತ್ರದವರು ಈ ದಿನ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಇತರರ ಸಹಾಯ ಆಗುತ್ತೆ ಮತ್ತು ಏನು ಅಂದ್ಕೊಳ್ತೀರಾ ಆ ಕೆಲಸ ಕಾರ್ಯಗಳು ಬಹುಪಾಲು ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಮತ್ತು ಆ ಕೆಲಸಗಳಾಗುತ್ತೆ. ಆದರೆ ಕೆಲವು ಕೆಲಸ ಕಾರ್ಯಗಳು ಸಮಸ್ಯೆ ಇದ್ದಾಗ ಆಗದೇ ಇರಬಹುದು. ಆದರೆ ಬಹುಪಾಲು ಸಂತೋಷಕರವಾಗಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬಹುದು. ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 7ನೇ ನಕ್ಷತ್ರದಲ್ಲಿ ಬೆಳಗಿನ ಕಾಲದಲ್ಲಿ ನೈದನ ತಾರಾಬಲದಲ್ಲಿ ಸಂಚಾರ. ಮನಸ್ಸು ಗೊಂದಲದಿಂದಿರುತ್ತೆ. ಸುಲಭವಾದ ಕೆಲಸ ಕಾರ್ಯಗಳು ನಿಮಗೆ ಕಷ್ಟ ಆಗಿರುತ್ತೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗ್ತಾ ಇರುತ್ತೆ. ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮಃ ಶಿವಾಯ ಮಂತ್ರವನ್ನು ನೀವು ಪಠನೆ ಮಾಡಿ. ಆ ನಂತರದಲ್ಲಿ ಅಂದರೆ 11:38 ನಂತರದಲ್ಲಿ ಚಂದ್ರಗ್ರಹ ವಿಶಾಖ ನಕ್ಷತ್ರವನ್ನು ಪ್ರವೇಶ ಮಾಡಿ ಅಲ್ಲಿ ಸಂಚರಿಸೋದ್ರಿಂದ ಮಿತ್ರ ತಾರಾಬಲದಲ್ಲಿ ಚಂದ್ರಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಮನಸ್ಸು ಸಂತೋಷಕರವಾಗಿರುತ್ತೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳಾಗಬಹುದು, ಮಾಡುವ ಕೆಲಸ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಒಳ್ಳೆ ಫಲ, ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಆದರೆ ಬೆಳಗಿನ ಸಂದರ್ಭದಲ್ಲಿ ಮಾತ್ರ ಈ ನೈದನ ತಾರಾಬಲದಲ್ಲಿ ಚಂದ್ರ ಅಶುಭ ನೀಡುತ್ತಾರೆ. ಮನೆಯಿಂದ ಹೊರಗೆ ಹೋಗುವವರು ನೀವು ನಿಮ್ಮ ಬಗ್ಗೆ ಎಚ್ಚರಿಕೆ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕು. ಬ್ರಹ್ಮಾಂಡದ ಶಕ್ತಿಯ ರಕ್ಷೆಗಾಗಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ. ಮಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 6ನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಬೆಳಗಿನ ಕಾಲದಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆ ಆಲೋಚನೆಗಳಿರುತ್ತೆ, ಮನಸ್ಸು ಸಂತೋಷಕರವಾಗಿರುತ್ತೆ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಮತ್ತು ಅದರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. 11:38 ನಂತರದಲ್ಲಿ ಚಂದ್ರಗ್ರಹ ನೈದನ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ, ಕಷ್ಟ ಅನಿಸುತ್ತೆ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ, ಗೊಂದಲ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಮತ್ತು ಯಾವುದಾದರೂ ಸಮಸ್ಯೆಗಳು ಆಗುವಂತೆ ಇಲ್ಲಿ ಮನಸ್ಸಿಗೆ ಗೊಂದಲ ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ. ಅದಕ್ಕಾಗಿ ಬೆಳಗಿನ ಕಾಲದಲ್ಲಿಯೇ ಓಂ ನಮಃ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ. ದೂರ ಪ್ರಯಾಣ ಮಾಡುವವರು ನಿಮಗೆ ದಶಾಭುಕ್ತಿ ಅಶುಭವಾಗಿದ್ದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ. ಹಾಗಾಗಿ ಎಳ್ಳು ಧಾನ್ಯವನ್ನು ನೀವು ದಾನ ನೀಡಬಹುದು. ಪುಬ್ಬ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 5ನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಕಾಲದಲ್ಲಿ ಅಶುಭವನ್ನು ನೀಡುತ್ತೆ. ಮನಸ್ಸು ಗೊಂದಲ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗ್ತಾ ಇರುತ್ತೆ. ಆದರೆ 11:38 ನಂತರದಲ್ಲಿ ಚಂದ್ರಗ್ರಹ ಸಾಧನ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಆ ಕೆಲಸ ಕಾರ್ಯಗಳು ಬೆಳಗಿಂದ ಏನು ನಿಮಗೆ ವಿಳಂಬ ಆಗ್ತಾ ಇರುತ್ತೆ ಆ ಕೆಲಸ ಕಾರ್ಯಗಳನ್ನು ಫಾಸ್ಟಾಗಿ ಮಾಡುವಂತೆ ಮತ್ತು ಮನಸ್ಸು ಸಂತೋಷಕರವಾಗಿ ಇರುವಂತೆ ಮಾಡಿದ ಕೆಲಸದಲ್ಲಿ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ. ಇತರರ ಸಹಾಯ ಆಗ್ಬೋದು. ಎಲ್ಲದಕ್ಕೂ ಇಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಚಂದ್ರನ ಪ್ರಭಾವ ಶುಭವನ್ನು ನೀಡುತ್ತೆ. ಹಾಗಾಗಿ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ನಿರ್ಧಾರಗಳನ್ನು ಮಾಡಿದರೆ ಒಳ್ಳೆಯದು.
ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 4ನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಚಂದ್ರನ ಸಂಚಾರ. ಬೆಳಗಿನ ಕಾಲದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ತಕ್ಕ ಮಟ್ಟಿಗೆ ನಡೆಯುತ್ತೆ, ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ, ಮನಸ್ಸು ಶಾಂತಿಯಿಂದಿರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ಪ್ರತ್ಯರ ತಾರಾಬಲದಲ್ಲಿ ಅಶುಭವನ್ನು ನೀಡ್ತಾರೆ, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ. ಹಾಗಾಗಿ ಪೆಂಡಿಂಗ್ ವರ್ಕ್ ಉಳಿಯುವಂತಹ ಸಾಧ್ಯತೆ ಇರುತ್ತೆ. ನೀವು ಬೆಳಗಿನ ಸಂದರ್ಭದಲ್ಲಿ ಸರಿಯಾದಂತಹ ಸಮಯ ಪ್ರಜ್ಞೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನೀವು ಈ ದಿನದ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತೀರಾ. ಕೆಲವು ಆಗ್ಬೋದು, ಕೆಲವು ಆಗದೇ ಇರಬಹುದು. ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 3ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ವಿಪತ್ತಾರ ಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ. ಬೆಳಗಿನ ಸಂದರ್ಭದಲ್ಲಿ ಮನಸ್ಸು ಇಲ್ಲಿ ಸಂತೋಷಕರವಾಗಿ ಇರೋದಿಲ್ಲ. ಹಾಗಾಗಿ ಒಳ್ಳೆ ನಿರ್ಧಾರಗಳಾಗ್ಬೋದು, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗ್ಬೋದು. ನಿಮಗೆ ಕೆಲಸ ಇಲ್ಲಿ ಫಾಸ್ಟಾಗಿ ಆಗ್ತಾ ಇರೋದಿಲ್ಲ, ಸ್ವಲ್ಪ ಹಿನ್ನಡೆ ಆಗ್ತಾ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ವಿಶಾಖ ನಕ್ಷತ್ರದಲ್ಲಿ ಸಂಚಾರ ಆಗುವಾಗ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ. ಕ್ಷೇಮ ತಾರಾಬಲದಲ್ಲಿ ಚಂದ್ರನ ಸಂಚಾರ ನಿಮಗೆ ತಕ್ಕ ಮಟ್ಟಿಗೆ ಮಾಡುವ ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ, ಮನಸ್ಸು ಸಂತೋಷಕರವಾಗಿರುತ್ತೆ. ಚಿತ್ತಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 2ನೇ ನಕ್ಷತ್ರ ಸಂಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಶುಭ ಫಲವನ್ನು ನೀಡುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ, ಅಭಿವೃದ್ಧಿ ಲಾಭದ ಫಲವನ್ನು ಪಡೆದುಕೊಳ್ತೀರಾ ಬೆಳಗಿನ ಕಾಲದಲ್ಲಿ. ಆದರೆ ಮಧ್ಯಾಹ್ನದ ನಂತರ ನಿಮಗೆ ವಿಳಂಬ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಾನಿ ಆಗ್ಬೋದು. ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 1ನೇ ನಕ್ಷತ್ರ ಅಂದರೆ ನಿಮ್ಮ ನಕ್ಷತ್ರದಲ್ಲಿ ಚಂದ್ರ ಸಂಚಾರ. ಹಾಗಾಗಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಆಗ್ಬೋದು. ನಿಮಗೆ ಅದರಿಂದ ಏನಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಗೊಂದಲ ಆಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಇಚ್ಛಾಶಕ್ತಿಯ ಕೊರತೆ ಇರುತ್ತೆ. ಇಂಟ್ರೆಸ್ಟ್ ಏನು ನಿಮಗೆ ಕಡಿಮೆ ಇರೋದ್ರಿಂದ ಫಾಸ್ಟಾಗಿ ಕೆಲಸ ಆಗ್ತಾ ಇರೋದಿಲ್ಲ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೆಯುತ್ತೆ. ಮಾಡಿದ ಕೆಲಸದಲ್ಲಿ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ, ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ, ಮನಸ್ಸು ಸಂತೋಷಕರವಾಗಿರುತ್ತೆ. ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 27ನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ. ಪರಮ ಮಿತ್ರ ತಾರಾದಲ್ಲಿ ಚಂದ್ರನ ಸಂಚಾರ ಆಗುವಾಗ ಶುಭ ಫಲವನ್ನು ನೀಡ್ತಾರೆ. ಅಂದರೆ ನೀವು ಮಾಡುವ ಕೆಲಸದಲ್ಲಿ ಬಹುಪಾಲು ಒಳ್ಳೆಯ ಆಲೋಚನೆಗಳು ಮತ್ತು ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ತೀರಾ, ಫಾಸ್ಟಾಗಿ ಕೆಲಸ ಆಗ್ತಾ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗುತ್ತೆ, ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ. ಹಾಗಾಗಿ ಕುಳಿತಲ್ಲೇ ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮಾಡದೆ ಇಲ್ಲಿ ಹಿನ್ನಡೆ ಆಗ್ಬೋದು, ಪೆಂಡಿಂಗ್ ವರ್ಕ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಬೆಳಗಿನ ಸಂದರ್ಭದಲ್ಲಿ ಮಾಡಿ. ಅನುರಾಧ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 26ನೇ ನಕ್ಷತ್ರ ಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಮತ್ತು ಮಧ್ಯಾಹ್ನ ನಂತರದಲ್ಲಿಯೂ ಪರಮ ಮಿತ್ರ ತಾರ 27ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ಅಂದರೆ ಈ ದಿನ ಪೂರ್ಣವಾಗಿ ಇತರರ ಸಹಾಯ ಆಗ್ಬೋದು, ಸಂತೋಷ ಆಗ್ಬೋದು. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹುಪಾಲು ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ. ಹಾಗಾಗಿ ಈ ದಿನ ಮುಖ್ಯ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬಹುದು. ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 25ನೇ ನಕ್ಷತ್ರದಲ್ಲಿ ಬೆಳಗಿನ ಕಾಲದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಇರುತ್ತೆ, ಕಷ್ಟ ಆಗ್ತಾ ಇರುತ್ತೆ, ಮನಸ್ಸಿಗೆ ಗೊಂದಲ ಇರುತ್ತೆ. ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗುವಾಗ ಒಳ್ಳೆ ಫಲಗಳನ್ನು ನೀಡ್ತಾರೆ, ಮನಸ್ಸು ಸಂತೋಷಕರವಾಗಿರುತ್ತೆ. ಬೆಳಗ್ಗೆ ನಿಮಗೆ ಕೆಲಸ ಡಿಲೇ ಆಗ್ತಾ ಇರುತ್ತೆ, ಅದು ಮಧ್ಯಾಹ್ನದ ನಂತರದಲ್ಲಿ ಫಾಸ್ಟಾಗಿ ನಡೆಯುತ್ತೆ ಮತ್ತು ಮಾಡಿದ ಕೆಲಸದಲ್ಲಿ ಒಳ್ಳೆ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ. ಆದರೆ ಬೆಳಗಿನ ಕಾಲದಲ್ಲಿ ನೈದನ ತಾರಾಬಲದಲ್ಲಿ ಚಂದ್ರ ಅಶುಭವನ್ನು ನೀಡ್ತಾರೆ. ಅದಕ್ಕಾಗಿ ನೀವು ಬೆಳಗ್ಗೆಯೇ ಓಂ ನಮಃ ಶಿವಾಯ
ಮಂತ್ರವನ್ನು ಪಠನೆ ಮಾಡಿ ಯಾವುದೇ ಅಪಾಯ ತೊಂದರೆಗಳಾಗೋದಿಲ್ಲ. ಮನಸ್ಸು ಶಾಂತಿಯಿಂದಿರುತ್ತೆ. ಹಾಗಾಗಿ ಒಳ್ಳೆ ನಿರ್ಧಾರಗಳನ್ನು ಆಗ ಮಾತ್ರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿದೆ. ಮೂಲಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 24ನೇ ನಕ್ಷತ್ರದಲ್ಲಿ ಸಂಚಾರ, ಸಾಧನ ತಾರಾಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ನೀಡ್ತಾರೆ. ಮತ್ತು ನೀವು ಯೋಚಿಸುವಂಥ ಕೆಲಸ ಕಾರ್ಯಗಳು, ಮಾಡುವ ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ. ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಾ. ಮನಸ್ಸು ಸಂತೋಷಕರವಾಗಿರುತ್ತೆ. ಆದರೆ ಮಧ್ಯಾಹ್ನ ನಂತರದಲ್ಲಿ ಚಂದ್ರನ ಸಂಚಾರ ಆಗುವ ನಕ್ಷತ್ರ 5ನ ತಾರಾಬಲದಲ್ಲಿ ಅಶುಭವನ್ನು ನೀಡ್ತಾರೆ. ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗಬಹುದು, ಕಷ್ಟ ಆಗಬಹುದು. ಮಧ್ಯಾಹ್ನದ ನಂತರ ಮನಸ್ಸು ಸಂತೋಷವಾಗಿರೋದಿಲ್ಲ. ಯಾವುದಾದರೂ ಸಮಸ್ಯೆಗಳು ಇಲ್ಲಿ ಇದ್ದಕ್ಕಿದ್ದಂತೆ ಬರಬಹುದು. ಹಾಗಾಗಿ ನೀವು ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮಃ ಶಿವಾಯ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡಿ. ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡೋದನ್ನು ತಿಳಿಸಲಾಗಿದೆ. ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 23ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಚಂದ್ರಗ್ರಹ ಪ್ರತ್ಯರ ತಾರಾಬಲದಲ್ಲಿ ಅಶುಭ ಫಲವನ್ನು ನೀಡುತ್ತಾರೆ. ಮನಸ್ಸು ನಿಮಗೆ ಬೆಳಗಿನ ಕಾಲದಲ್ಲಿ ಸಂತೋಷವಾಗಿರೋದಿಲ್ಲ, ಗೊಂದಲದಿಂದ ಇರುತ್ತೆ. ಕೆಲಸ ಕಾರ್ಯಗಳು ನಿಮಗೆ ಫಾಸ್ಟಾಗಿ ಆಗ್ತಾ ಇರೋದಿಲ್ಲ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಏನು ಬೆಳಗಿಂದ ನಿಮಗೆ ವಿಳಂಬ ಆಗ್ತಾ ಇರುತ್ತೆ, ಆ ಎಲ್ಲ ಕೆಲಸ ಕಾರ್ಯಗಳನ್ನು ಫಾಸ್ಟಾಗಿ ಮಾಡ್ತೀರಾ. ಚುರುಕು ಅಂದರೆ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ. ಮತ್ತು ನಿಮಗೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಮಾನಸಿಕ ಸಾಮರ್ಥ್ಯ ಇಲ್ಲಿರುತ್ತೆ. ಹಾಗಾಗಿ ಮಧ್ಯಾಹ್ನದ ನಂತರ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ. ಉತ್ತರಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 22ನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಚಂದ್ರನ ಸಂಚಾರ, ಬೆಳಗಿನ ಕಾಲದಲ್ಲಿ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ನಿಮ್ಮ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಮನಸ್ಸು ತಕ್ಕಮಟ್ಟಿಗೆ ಸಂತೋಷವಾಗಿರುತ್ತೆ. ಆದರೆ ಮಧ್ಯಾಹ್ನ ನಂತರ ಚಂದ್ರ ಸಂಚರಿಸುವ ನಕ್ಷತ್ರದಲ್ಲಿ 23ನೇ ನಕ್ಷತ್ರ ಪ್ರತ್ಯರ ತಾರಾಬಲದಲ್ಲಿ ಅಶುಭ ಫಲವನ್ನು ನೀಡ್ತಾರೆ. ಅಂದರೆ ವಿಳಂಬ ಆಗುತ್ತೆ, ಕಾರ್ಯಹಾನಿ ಆಗಬಹುದು. ಒಳ್ಳೆ ಆಲೋಚನೆಗಳನ್ನು ಮಾಡುವುದಕ್ಕೆ ಚಂದ್ರನ ಪ್ರಭಾವ ಇರೋದಿಲ್ಲ ಮತ್ತು ನಿಮಗೆ ಮಾಡಿದ ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ ಸಿಗೋದಿಲ್ಲ. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳಿದ್ದರೆ ಬೆಳಗಿನ ಸಂದರ್ಭದಲ್ಲಿ ಮಾಡಿ. ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 21ನೇ ನಕ್ಷತ್ರ ವಿಪತ್ತಾರಾಬಲದಲ್ಲಿ ಚಂದ್ರ ಸಂಚಾರ ಅಶುಭ ಫಲವನ್ನು ನೀಡುತ್ತೆ. ಮನಸ್ಸು ಗೊಂದಲದಿಂದಿರುತ್ತೆ ಬೆಳಗಿನ ಕಾಲದಲ್ಲಿ. ಆದರೆ ಮಧ್ಯಾಹ್ನದ ನಂತರ ಕ್ಷೇಮ ತಾರಾಬಲ 22ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ತಕ್ಕ ಮಟ್ಟಿಗೆ ಶುಭ ಫಲವನ್ನು ನೀಡುತ್ತೆ. ಏನು ಬೆಳಗಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗ್ತಾ ಇರುತ್ತೆ, ಅದು ನಡೆಯುತ್ತೆ ಮತ್ತು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ. ಮನಸ್ಸು ನಿಮಗೆ ಸಂತೋಷಕರವಾಗಿರುತ್ತೆ. ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 20ನೇ ನಕ್ಷತ್ರದಲ್ಲಿ ಸಂಪತ್ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುವಾಗ ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ಒಳ್ಳೆಯ ಆಲೋಚನೆಗಳನ್ನು ಮಾಡ್ತೀರಾ. ಮನಸ್ಸು ಸಂತೋಷವಾಗಿರುತ್ತೆ, ಶಾಂತಿಯಿಂದ ಇರುತ್ತೆ. ಹಾಗಾಗಿ ಬೆಳಗಿನ ಕೆಲಸ ಕಾರ್ಯಗಳು ಫಾಸ್ಟಾಗಿ ನಡೀತಾ ಇರುತ್ತೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ವಿಪತ್ತಾರಾಬಲ 21ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಅಶುಭ ಫಲವನ್ನು ನೀಡುತ್ತೆ. ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ, ಹಾನಿ ಆಗಬಹುದು. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಧನಿಷ್ಠ ನಕ್ಷತ್ರದವರು ಬೆಳಗಿನ ಕಾಲದಲ್ಲಿ ಮಧ್ಯಾಹ್ನದೊಳಗೆ ಮಾಡಿ. ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 19ನೇ ನಕ್ಷತ್ರ ಜನ್ಮ ತಾರಾಬಲದಲ್ಲಿ ಚಂದ್ರಗ್ರಹ ಅಶುಭ ಫಲವನ್ನು ನೀಡ್ತಾರೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗ್ತಾ ಇರುತ್ತೆ, ಹೆಚ್ಚಿನ ಒತ್ತಡಗಳಾಗ್ಬೋದು ಮತ್ತು ಮನಸ್ಸು ಗೊಂದಲದಿಂದಿರುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ವರ್ಕ್ ನಿಮಗೆ. ಇದಕ್ಕೆ ಕಾರಣ ಮನಸ್ಸಿನ ಮೇಲೆ ಚಂದ್ರನ ಪ್ರಭಾವ ಇಲ್ಲಿ ಸಂತೋಷಕರವಾಗಿರೋದಿಲ್ಲ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರ ಸಂಪತ್ತಾರಾಬಲದಲ್ಲಿ ಸಂಚಾರ ಆಗುವ ನಕ್ಷತ್ರದಲ್ಲಿ ನಿಮಗೆ ಶುಭ ಫಲವನ್ನು ನೀಡುತ್ತಾರೆ. ಮಾಡಿದ ಕೆಲಸದಲ್ಲಿ ಲಾಭ, ಅಭಿವೃದ್ಧಿ ಫಲಗಳು, ಮನಸ್ಸು ಸಂತೋಷಕರ ನೆಮ್ಮದಿಯಿಂದ ಇರುತ್ತೆ. ಕೆಲಸ ಕಾರ್ಯಗಳು ಏನು
ಬೆಳಗ್ಗೆ ಡಿಲೇ ಆಗ್ತಾ ಇರುತ್ತೆ, ಅದೆಲ್ಲ ಮಧ್ಯಾಹ್ನ ನಂತರ ಮುಂದುವರಿಯುವಂಥ ಸಾಧ್ಯತೆ ಇದೆ. ಕೆಲವು ಆಗ್ಬೋದು, ಕೆಲವು ಆಗದೇ ಇರಬಹುದು. ಪೂರ್ವಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ 18ನೇ ನಕ್ಷತ್ರ ಪರಮ ಮಿತ್ರ ತಾರಾ ಬಲದಲ್ಲಿ ಚಂದ್ರಗ್ರಹ ಶುಭ ಫಲವನ್ನು ಬೆಳಗಿನ ಕಾಲದಲ್ಲಿ ನೀಡ್ತಾರೆ. ಆದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ 19ನೇ ನಕ್ಷತ್ರದಲ್ಲಿ ಜನ್ಮ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಮಧ್ಯಾಹ್ನದ ನಂತರ ಹೆಚ್ಚಾಗಿ ಇಲ್ಲಿ ಡಿಲೇ ಆಗಬಹುದು. ಹಾಗಾಗಿ ಮಧ್ಯಾಹ್ನದ ಒಳಗಡೆ ನೀವು ಹೆಚ್ಚಾಗಿ ಕೆಲಸ ಕಾರ್ಯಗಳನ್ನು ಮಾಡಿ. ಚಂದ್ರಗ್ರಹ ಬೆಳಿಗ್ಗೆ ಪರಮಮಿತ್ರ ತಾರಾಬಲದಲ್ಲಿ ಸಂಚರಿಸಿದರೂ ನಿಮ್ಮ ಜನ್ಮ ರಾಶಿಯಲ್ಲಿ ಜನ್ಮ ರಾಶಿಯಿಂದ ಈ ದಿನ ಪೂರ್ಣವಾಗಿ ಚಂದ್ರಗ್ರಹ ಅಷ್ಟಮ ಸ್ಥಾನದಲ್ಲಿ ಸಂಚರಿಸ್ತಾರೆ. ಹಾಗಾಗಿ ಅಷ್ಟಮ ಅಂದರೆ ಅಡೆತಡೆಗಳಾಗುವಂಥದ್ದು, ಏನಾದರೂ ಕಷ್ಟ ಆಗುವಂಥದ್ದು. ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳಲ್ಲಿ ಸರಿಯಾದ ಯೋಜನೆ ಇರಬೇಕಾಗತ್ತೆ. ಕಾನ್ಸಿಯಸ್ಸಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆಯದಾಗುತ್ತೆ. ಉತ್ತರ ಭಾದ್ರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 17ನೇ ನಕ್ಷತ್ರದಲ್ಲಿ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವುದು ಶುಭವೇ. ಮತ್ತು ಮಧ್ಯಾಹ್ನದ ನಂತರದಲ್ಲಿ ಚಂದ್ರ ಸಂಚಾರ ಪರಮ ಮಿತ್ರ ತಾರಾಬಲದಲ್ಲಿ 18ನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರವು ಶುಭ ಫಲವನ್ನೇ ನೀಡುತ್ತೆ. ಅಂದರೆ ಇತರರ ಸಹಾಯ ಆಗ್ಬೋದು, ಮಾಡಿದ ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ ಆಗ್ಬೋದು. ಈ ರೀತಿ ಚಂದ್ರ ಪ್ರಭಾವ ಇಲ್ಲಿ ಒಳ್ಳೆಯದಾಗಿರುತ್ತೆ. ಆದರೆ ನಿಮ್ಮ ಜನ್ಮ ರಾಶಿಯಿಂದ ಉತ್ತರ ಭಾದ್ರ ನಕ್ಷತ್ರದಿಂದ ಚಂದ್ರ ಸಂಚರಿಸುವ ರಾಶಿ ಅಷ್ಟಮ ಅಂದ್ರೇ ಕಷ್ಟ, ಅಡೆತಡೆ ಅನ್ನುವುದನ್ನು ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರವಾಗಿ ನಾವು ತಿಳಿಬಹುದು. ಹಾಗಾಗಿ ಏನಾದರೂ ಮನಸ್ಸಿಗೆ ಕಷ್ಟ ಆಗ್ಬೋದು, ಅಡೆತಡೆ ಆಗ್ಬೋದು. ಮುಖ್ಯ ವಿಷಯಗಳಲ್ಲಿ, ಮುಖ್ಯ ನಿರ್ಧಾರಗಳಲ್ಲಿ ನೀವು ಕಾನ್ಸಿಯಸ್ಸಿಂದ ಇರಬೇಕು. ಒಳ್ಳೆ ಯೋಜನೆಗಳನ್ನು ಮಾಡಿ. ಆಗ ಏನೇ ಸಮಸ್ಯೆಗಳಿದ್ದರೂ ಮನಸ್ಸು ನಿಮಗಿಲ್ಲಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದಾಗ ಬರುವ ಸಮಸ್ಯೆಗಳು ಅವಾಯ್ಡ್ ಆಗುತ್ತೆ. ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ 16ನೇ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಬೆಳಗಿನ ಕಾಲದಲ್ಲಿ ಅಶುಭವನ್ನು ನೀಡುತ್ತೆ. ಮತ್ತು ಸ್ಥಾನ ಅಂದರೆ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನವು ಅಶುಭವನ್ನು ನೀಡುತ್ತೆ. ರೇವತಿ ನಕ್ಷತ್ರದವರು 11:38 ಚಂದ್ರ ಸಂಚಾರ ನಕ್ಷತ್ರ ಅಶುಭವನ್ನು ನೀಡೋದ್ರಿಂದ, ಸ್ಥಾನವೂ ಅಶುಭ ಆಗಿರೋದ್ರಿಂದ ಬಹಳ ನೀವು ಕೇರ್ ತೆಗೆದುಕೊಳ್ಬೇಕು. ನಿಮ್ಮ ಬಗ್ಗೆ, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮನಸ್ಸನ್ನು ಶಾಂತಿಯಿಂದ ಇಟ್ಕೊಳ್ಳಿ. ಆಗ ಇತರ ಕೆಲಸ ಕಾರ್ಯಗಳಿಗೆ ಇಲ್ಲಿ ಕೆಟ್ಟದಾಗಿ ಎಫೆಕ್ಟ್ ಆಗೋದಿಲ್ಲ. ಮನಸ್ಸನ್ನು ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಶಾಂತಿಯಿಂದ ಇಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಬ್ರಹ್ಮಾಂಡದ ಶಕ್ತಿಯ ರಕ್ಷೆಯೂ ನಿಮಗೆ ಸಿಗುತ್ತೆ. ಒಳ್ಳೆಯ ಆಲೋಚನೆಗಳು ಮತ್ತು ಒಳ್ಳೆ ಪ್ರಜ್ಞೆಯಿಂದ ನಿಮ್ಮ ಯೋಜನೆಗಳನ್ನು ಮಾಡಿ. ಯಾವುದೇ ಸಮಸ್ಯೆಗಳಾಗೋದಿಲ್ಲ, ಯಾವುದೇ ಅಪಾಯಗಳು ಆಗೋದಿಲ್ಲ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಏನಾದರೂ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅಂದುಕೊಂಡ ಕೆಲಸ ಕಾರ್ಯಗಳನ್ನು ನೀವು ಮಧ್ಯಾಹ್ನ ನಂತರ ಮಾಡ್ಬೋದು. ಏಕೆಂದರೆ ಚಂದ್ರಗ್ರಹ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಆಗ ಇಲ್ಲಿ ಮಿತ್ರ ತಾರಾಬಲದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಅಷ್ಟಮದ ದೋಷ ಇರುತ್ತೆ, ಆದರೂ ತಾರಾಬಲದಲ್ಲಿ ನಿಮಗೆ ತಕ್ಕ ಮಟ್ಟಿಗೆ ಒಳ್ಳೆ ಫಲವನ್ನು ನೀಡ್ತಾರೆ. ಬೆಳಗಿನ ಈ ನೈದನ ತಾರಾಬಲ ಮತ್ತು ಅಷ್ಟಮ ದೋಷಕ್ಕೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳ್ಳು ಧಾನ್ಯವನ್ನು ದಾನ ನೀಡುವುದನ್ನು ತಿಳಿಸಲಾಗಿದೆ. 27 ನಕ್ಷತ್ರದವರಿಗೂ ನಿಮ್ಮ ಒಳ್ಳೆ ಆಲೋಚನೆಗಳು ಮತ್ತು ಸತ್ಕರ್ಮಗಳಲ್ಲಿ ಈಶ್ವರಿ ಶಕ್ತಿಯ ಅನುಗ್ರಹ ನಿಮಗೆ ಸದಾ ಇರಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.